ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನರೇಗಾ ಯೋಜನೆ ಅಂದ್ರೆ ಗ್ರಾಮ ಪಂಚಾಯತಿಲಿ ಇರುವಂತಹ ನರೇಗಾ ಯೋಜನೆ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಇವತ್ತು ನಮ್ಮ ವಿಜಯವಾಹಿನಿ ಚಾನೆಲಿನ ಮೂಲಕ ಹೇಳ್ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಆಗುವಂತಹ ಹಗರಣಗಳು ಸಾಕಷ್ಟಿದಾವೆ. ಪ್ರತಿಯೊಬ್ಬ ಸಾಮಾಜಿಕ ಹೋರಾಟಗಾರರಿಗಾಗಿರ್ಬೋದು ಅಥವಾ ಪ್ರಜೆಗಳಿಗಾಗಿರ್ಬೇಕು ಅದಕ್ಕೊಂದು ಕುತೂಹಲ, ಸರ್ ಏನ್ ಸರ್ ಅದು ಮನ್ನರೇಗಾ ಹೆಂಗ್ ಕೆಲಸ ಮಾಡುತ್ತೆ, ಏನ್ ಅನ್ಯಾಯ ಆಗುತ್ತೆ ಅಂತ. ಅದಕ್ಕೆ ನಾನು ಇವತ್ತು ವೆಬ್ಸೈಟ್ ಅಲ್ಲೇ ಹೆಂಗೆ ನಿಮ್ಗೆ ಕಂಡು ಹಿಡಿಯೋದು ಅನ್ನೋದನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಮೊದಲಾಗಿ ನೀವು ವೆಬ್ಸೈಟ್ ಅಲ್ಲಿ ಕ್ರೋಮ್ ಅಲ್ಲಿ ಲಾಗಿನ್ ಮಾಡಿ ಗೂಗಲ್ಗೆ ಬಂದಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ನಾನು ಮನ್ನರೇಗಾ ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ. ಮನ್ನರೇಗಾ ಅಂತೇಳಿ ಟೈಪ್ ಮಾಡಿ ಮುಂದಕ್ಕೆ ಹೋದಾಗ ಕರ್ನಾಟಕ ಡೈಲಿ ಅಟೆಂಡೆನ್ಸ್ ಅಥವಾ ಮನ್ನರೇಗಾ ಡೈಲಿ ಅಟೆಂಡೆನ್ಸ್ ಅಂತ ಟೈಪ್ ಮಾಡಿ. ಮನ್ನರೇಗಾ ಡೈಲಿ ಅಟೆಂಡೆನ್ಸ್ ಅಂತ ಓಪನ್ ಆದ್ರೆ ನಿಮಗೆ ಫಸ್ಟ್ ಒಂದು ಲಿಂಕ್ ಬರ್ತದೆ. ಅದು ವ್ಯೂ ಡೈಲಿ ಅಟೆಂಡೆನ್ಸ್ ಟೇಕನ್ ಅಟ್ ದಿ ವರ್ಕ್ ಸೈಟ್, ಅಂದ್ರೆ ಎಲ್ಲಿ ಕೆಲಸ ಮಾಡ್ತಾರೆ ಆ ಒಂದು ಜಾಗದಲ್ಲಿ ಅಟೆಂಡೆನ್ಸ್ ನ ತಗೊಳ್ಳುವಂತ ಪ್ರಯತ್ನ. ಸೊ ಇವಾಗ ಅಲ್ಲಿ ನಾವು ಯಾವ ಸ್ಟೇಟ್ ನ ಸೆಲೆಕ್ಟ್ ಮಾಡ್ತೀವಿ, ಕರ್ನಾಟಕ. ಅಟೆಂಡೆನ್ಸ್ ಸ್ಟೇಟು ನಮ್ಮ ಪ್ರಕಾರ ಒಂದು 4 ರಿಂದ 5 ದಿನದ ಒಳಗೆ ತಗೊಳ್ಳಿ ಅಥವಾ 7 ದಿನದ ಒಳಗೆ ತಗೊಳ್ಳಿ. ಯಾಕೆಂದ್ರೆ ಮಿಕ್ಕಿದ ಡೇಟಾಗಳನ್ನ ಅವರು ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡ್ತಾರೆ. ಸೊ ಸಾಧ್ಯವಾದಷ್ಟು ಒಂದು 10 ದಿನದ ಒಳಗಿರುವಂತಹ ಡೇಟಾ ನಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳು ತೋರಿಸ್ತಾ ಇದ್ದಾವೆ. ಅದು ಬೆಳಗಾವಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು. ನಾವು ಎನಿ ಜಿಲ್ಲೆಗಳನ್ನ ಪ್ರಾಕ್ಟೀಸ್ ತೆಗೆದು ಚೆಕ್ ಮಾಡ್ಬೋದು. ಇಲ್ಲಿ ನಾನು ಸ್ಯಾಂಪಲ್ಗೋಸ್ಕರ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಬಾಗೇಪಲ್ಲಿ ಒಳಗೆ ಹೋದ್ರೆ ವರ್ಕ್ ಆರ್ಡರ್ಗಳು ಬರ್ತದೆ. ನೀವು ಅದನ್ನ ರಿಪೀಟ್ ಮಾಡಿ ನೋಡಿ. ಈ ಬಾಗೇಪಲ್ಲಿ ಇರುವಂತಹ ಗ್ರಾಮ ಪಂಚಾಯಿತಿ ದೇವರಗುಡಿಯ ಪಳ್ಳಿ ಅನ್ನೋ ಒಂದು ಪಂಚಾಯಿತಿಲಿ ಯಾವ ಕಾಮಗಾರಿ, ಕುಮ್ಮರವಾರಪಳ್ಳಿ ಗ್ರಾಮ ಸರ್ವೆ 10ರಲ್ಲಿ ಸರ್ಕಾರಿ ಜಾಗದಲ್ಲಿ ನೀರಿನ ಹೊಂಡ ಕಾಮಗಾರಿಯನ್ನ ಮಾಡಿದರೆ ಅದಕ್ಕೆ ಕೋಡ್ ನಂಬರ್, ಜಾಬ್ ಕೋಡ್ ನಂಬರ್ 11679 ಅಂತ ಇದೆ. ಇದ್ರೊಳಗೆ ಅತಿ ಮುಖ್ಯವಾಗಿ ಏನೆಲ್ಲ ಇಲ್ಲೀಗಲ್ ಆಗುತ್ತೆ. ಈಗ ಫೋಟೋನ ನೀವು ಗಮನಿಸಿದ್ರೆ ಆ ಫೋಟೋ ಅಲ್ಲಿರುವಂತಹ ಫೋಟೋನ, ಒರಿಜಿನಲ್ ಫೋಟೋನ ಅದೇ ಜನ ಕೆಲಸ ಮಾಡಿದಾರ, ಯಾವ ರೀತಿ ಕಂಡುಹಿಡಿಯೋದು. ಸೊ ನಾನು ಏನೆಲ್ಲ ಲೋಪದೋಷಗಳು ಈ ಒಂದು ಕಾಮಗಾರಿಯಲ್ಲಿ ಕಾಣಿಸುತ್ತೆ, ಗ್ರಾಮ ಪಂಚಾಯತಿಯಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೆ. ಮೊದಲನೆಯಾಗಿ NMS ಹಾಜರಾತಿಯಲ್ಲಿ ಏನಾಗುತ್ತೆ, ಆ ಹಾಜರಾತಿಯಲ್ಲಿರುವಂತಹ ಕೂಲಿಗಾರರಿಗೂ ಹಾಗೂ NMS ನಲ್ಲಿ ಫೋಟೋದಲ್ಲಿರುವಂತಹ ಕೂಲಿಗಾರರಿಗೂ ಒಂದು ಹೊಂದಾಣಿಕೆ ಇರಲ್ಲ. ಆ ಕೂಲಿಕಾರರು ಏನಿರ್ತಾರೆ, ಆ ಕೂಲಿಕಾರರು ಬೇರೆ ಫೋಟೋಗಳೇ ಹಾಕಿರ್ತಾರೆ, ಬೇರೆ ಲೊಕೇಶನ್ಸ್ ಹಾಕಿರ್ತಾರೆ, ಅಥವಾ ಆ ಒಂದು ಕಾಮಗಾರಿಯಲ್ಲಿ ಅವ್ರು ಕೆಲಸನೇ ಮಾಡಿರೋದಿಲ್ಲ. ಸೊ ಇದನ್ನ ಮೇಜರ್ ಆಗಿ ನೀವು ಆ ಫೋಟೋನ ಓಪನ್ ಮಾಡಿದಾಗ ನೋಡ್ಬೇಕು, ಆ ಫೋಟೋದಲ್ಲಿ ಇದಾರೆ, ಈ ವ್ಯಕ್ತಿ ಈ ಕೆಲಸ ಮಾಡ್ತಾನ ಇಲ್ವಾ, ಅಥವಾ ಈ ವ್ಯಕ್ತಿ ಊರಲ್ಲಿದ್ದಾನ, ಮೊದಲಾಗ ವ್ಯಕ್ತಿ ಬದುಕಿದಾನ ಅನ್ನುವಂತಹ ಮಟ್ಟಿಗೆ ಗ್ರಾಮ ಪಂಚಾಯಿತಿ ಹಾಳಾಗಿದೆ. ಸೊ ಹಾಗಾಗಿ ಆ ಫೋಟೋ ಓಪನ್ ಮಾಡಿ ಆ ಕಾಮಗಾರಿ ನೋಡಿ, ನಿಮ್ಮ ಊರಿನ ಕಾಮಗಾರಿ ನೀವೇ ಪರಿಶೀಲನೆ ಮಾಡ್ಕೊಳ್ಳಿ. ಅದು ತುಂಬಾ ಉತ್ತಮವಾದ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕ್ಬಹುದು. ಸೊ ಎರಡನೇದಾಗಿ NMS ಫೋಟೋದಲ್ಲಿರುವಂತಹ ಕೂಲಿಕಾರರ ಕೈಯಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಸಲಕರಣೆಗಳು ಇರುವುದಿಲ್ಲ. ಅಂದ್ರೆ ಅದು ನೀವು ಒಂದು ಸೆನ್ಕೆ ಇರ್ಬೋದು, ಗುದ್ಲಿ ಇರ್ಬೋದು, ಮಣ್ಣೆತ್ತುವಂತಹದ್ದು ದಬ್ರಿ ಇರ್ಬೋದು. ಸೊ ಇಂತಹದ್ದು ಏನೂ ಇರೋದಿಲ್ಲ. ಸೊ ಏನೂ ಇಲ್ದಂಗೆ ಇವ್ರು ಹೆಂಗಪ್ಪ ಫೋಟೋಗಳು ತಕೊಂತಾರೆ. ಸೊ ಏನೋ ಬಂದ್ರು, ಫೋಟೋ ತಕೊಂಡ್ರು, ಹೋದ್ರು. ಸೊ ಒಂದು ಬಂದ ಜಾಣ ಹೋದ ಜಾಣ ಅನ್ನಂಗೆ ಆಗುತ್ತೆ. ಅಂದ್ರೆ ಇದು ಪರ್ಟಿಕ್ಯುಲರ್ಲಿ ದುಡ್ಡನ್ನ ವಿಡ್ರಾ ಮಾಡಕ್ಕೆ ಮಾಡುವಂತಹ ಸ್ಕ್ಯಾಮು. ಪರ್ ಡೇ ಕನಿಷ್ಠ ಅಂದ್ರೂ 20 ರಿಂದ 40 ಸಾವಿರ ರೂಪಾಯಿ ಮಿನಿಮಮ್ ವಿಡ್ರಾ ಮಾಡೇ ಮಾಡ್ತಾರೆ PDO ಅವರು. ದುಡ್ಡಿನ ಇನ್ಕಮ್ ಅದು. ಸೊ ಹಾಗಾಗಿ ದಯಮಾಡಿ ಪ್ರತಿ ಕಾಮಗಾರಿ ಅಪ್ಲೋಡ್ ಆದ ತಕ್ಷಣ ನೀವು ಚೆಕ್ ಮಾಡಿ ಈ ವೆಬ್ಸೈಟ್ಗೆ ಹೋಗಿ. ಸೊ ದಟ್ ನೆಕ್ಸ್ಟ್ ಟೈಮು PDO ಆಗಲಿ ಸೆಕ್ರೆಟರಿ ಆಗಲಿ ಭ್ರಷ್ಟಾಚಾರ ಮಾಡಬೇಕು ಅಂತಂದ್ರೆ ಎದುರ್ಕೊಬೇಕು. ಸೊ ಮೂರನೇದು, ಕೂಲಿಗಾರರ ಸಂಖ್ಯೆ ಸರಿಯಾಗಿ ಕಾಣದಂತೆ ಫೋಟೋ ತೆಗಿಯೋದು. ವೆರಿ ಸ್ಮಾರ್ಟ್. ಎಲ್ಲೋ ಫೋಟೋ ಇಡು, ಎಲ್ಲೋ ಕ್ಯಾಮ್ರಾ ಇಡು, ಅಲ್ಲಿ ಕಾರ್ನರ್ ಅಲ್ಲೊಬ್ಬ ಡಿಲೀಟ್ ಆಗಿ ಹೋಗ್ಬಿಟ್ಟಿರ್ತಾನೆ. ಅವ್ರ EOಗಳಿಗೆ CEO ಹೇಳ್ಕೊಂಡು, ಸರ್ ಅಲ್ಲಿ ಮೂಲೆಯಲ್ಲಿ ನೋಡಿ ಸರ್ ಒಬ್ಬ ಇದ್ದಾನೆ ಅಂತ. ಅಂತಹ ಅಲ್ಕಾ PDOಗಳು ಇದ್ದಾರೆ. ಸೊ ಯಾಕಂದ್ರೆ ಇವ್ರನ್ನ ನಾವು ಬೈಯೋದಕ್ಕೂ ಅಸಹ್ಯ. ಇಂತಹ ಹೀನಾಯವಾಗಿ ಬದುಕಿ ತಿಂತಾರಲ್ಲ, ಕಿತ್ತು ತಿಂತಾ ಇದಾರೆ ಈ ಸಮಾಜವನ್ನ. ಸೊ ಇರ್ಲಿ, ಅಂಥದಕ್ಕೂ ಸೊಲ್ಯೂಷನ್ನ ನಮ್ಮ ವಿಜಯವಾಹಿನಿ ಹುಡುಕ್ತೆ. ನಾವು ಹೋರಾಟಗಾರರು ನಾವಿದ್ದೀವಿ, ನಾವು ಕೊಡ್ತಾ ಇರ್ತೀವಿ ನಿರಂತರವಾಗಿ. ಅವರು ಚಾಪೆ ಕೆಳಗೆ ಹೋದ್ರೆ ನಾವು ರಂಗೋಲೆ ಕೆಳಗೆ ಹೋದ್ರೆ, ಅವ್ರು ರಂಗೋಲೆ ಕೆಳಗೆ ಹೋದ್ರೆ ನಾವು ಇನ್ನೂ ಸತತ ಪ್ರಯತ್ನದಿಂದ ಅವ್ರನ್ನ ಬಟ್ಟೆ ಬಿಚ್ಚುವಂತಹ ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ಕೆಲಸದ ದಿನ ಸ್ಥಳಗಳಲ್ಲಿ ಹಿಂದಿನ ಫೋಟೋದ ಯಾವುದೋ ತಗೊಂಡು ಈ ಫೋಟೋನ ಇಟ್ಟು ಈ ಫೋಟೋನ ತೆಗಿಯೋದು. ಹೀಗೆ ಅದು ಹಳೆ ಫೋಟೋ ಇರ್ತದೆ, ಹಳೆ ಫೋಟೋನ ಈ ಒಂದು ಕಾಮಗಾರಿಯ ಮುಂದೆ ತಗೊಂಡ್ಬಂದಿಟ್ಟು ಆ ಕ್ಯಾಮ್ರಾ ಇನ್ನೊಂದು ಕ್ಯಾಮ್ರಾದಿಂದ ಫೋಟೋ ತೆಗೆದು ನೋಡಿ. ಸೈಂಟಿಸ್ಟ್ಗಳಿಗೂ ಈ ತರ ಪ್ಲಾನ್ಗಳು ಬರ್ತದೋ ಇಲ್ಲ ಗೊತ್ತಿಲ್ಲ. ಆದ್ರೆ ಕಿರಾತಕರು ಅಂತಿರುವಂತಹ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, PDOಗಳು, EOಗಳು ಇಂತಹ ಎಲ್ಲಾ ಪ್ರಯತ್ನಗಳನ್ನ, ರಿಸರ್ಚ್ಗಳನ್ನ ಮಾಡಿ ಭ್ರಷ್ಟಾಚಾರ ಹೆಂಗ್ ಮಾಡಬೇಕು ಅನ್ನೋದ್ರಲ್ಲಿ ಪಾಳಗ್ಬಿಟ್ಟಿದ್ದಾರೆ.
ಸೊ ಹಾಗಾಗಿ ಅವ್ರನ್ನ ನಾವೇನಾದ್ರು ಬಟ್ಟೆ ಬಿಚ್ಚಿ ಅವ್ರನ್ನ ಭ್ರಷ್ಟಾಚಾರವನ್ನ ಬಯಲು ಮಾಡಬೇಕು ಅಂದ್ರೆ ನಾವು ಇನ್ನೆಷ್ಟು ಶಾರ್ಪ್ ಆಗಿರ್ಬೇಕು, ಎಷ್ಟು ಓದಬೇಕು, ಎಷ್ಟು ತಿಳ್ಕೊಬೇಕು. ಸೊ ಹಾಗಾಗಿ ನಿರಂತರವಾಗಿ ನಾವು ತಿಳ್ಕೊಂತಾನೆ ಇರೋಣ, ನಾವು ಟ್ರೈನ್ ಮಾಡ್ತಾನೆ ಇರ್ತೀವಿ, ಅರಿವು ಕಾರ್ಯಕ್ರಮ ಮಾಡ್ತಾನೆ ಇರೋಣ. ಸೊ ಒಟ್ನಾಗಿ ಗ್ರಾಮ ಪಂಚಾಯತಿಲಿ ಒಂದು ಭ್ರಷ್ಟಾಚಾರ ಆಗ್ಬಾರ್ದು ನೋಡಿ. ಐದನೇದು, ನಕಲು ಕೂಲಿಗಾರರು ಒಂದೇ ದಿನದಲ್ಲಿ ಹಲವು NNMR ಗಳನ್ನ ಹಾಕಿ ಅದೇ ಕೂಲಿಗಾರರನ್ನ ಬಳಸ್ತಿರುವುದು. ಈಗ ಯಾವುದೋ ಒಂದು ಕೂಲಿಗಾರರು ಒಬ್ಬನ್ನ ಹಾಕಿರ್ತಾರೆ, ಮತ್ತೆ ಅದೇ ಕೂಲಿಗಾರನ 10 ಕಾಮಗಾರಿಗೆ ಒಂದೇ ದಿನದಲ್ಲಿ ಹೆಂಗಪ್ಪ ಮನುಷ್ಯ 10 ಕಾಮಗಾರಿ ಇದೆಯೋ ಅಂತ ಅಂದ್ರೆ ಅದು ಮ್ಯಾಜಿಕ್. ಅವನೊಬ್ಬ ಹನುಮಾನ್. ಏನ್ ಸರ್ 10 ಕಾಮಗಾರಿಗೂ ಇರ್ತೀನಿ ಸರ್, ಒಂದೇ ದಿನ ಅವನಿಗೆ ಪೇಮೆಂಟ್ ಎಷ್ಟು? ಒಬ್ಬನಿಗೆ ನೀವು 265 ರೂಪಾಯಿ ಕೊಟ್ರೆ 10 ಕಾಮಗಾರಿಗೆ ಎಷ್ಟು ಕೊಟ್ರಿ? 2650 ರೂಪಾಯಿ ಬಂತು. ಸೊ ಒಬ್ಬ ಮನುಷ್ಯ 2650 ರೂಪಾಯಿ 10 ಕಾಮಗಾರಿ. ಸೊ ಒಬ್ಬ ಮನುಷ್ಯ 2650 ರೂಪಾಯಿ ದುಡಿಬಾರ್ದು ಅನ್ನೋದಲ್ಲ ನಮ್ಮ ಮಾತು. ಬಟ್ ಒಬ್ಬ ಮನುಷ್ಯ 10 ಕಾಮಗಾರಿನ ಏಕಕಾಲದಲ್ಲಿ ಮಾಡಕ್ಕಾಗತ್ತಾ? ಇದನ್ನ ಸೃಷ್ಟಿಕರ್ತ ಯಾರು? ಬ್ರಹ್ಮ ಅಲ್ಲ, PDO. ಸೊ 6ನೇ ಪಾಯಿಂಟ್, NMMS ಹಾಜರಾತಿಯಲ್ಲಿ ಮಹಿಳಾ ಕೂಲಿಕಾರರು ಇದ್ದು ಅದರ ಫೋಟೋದಲ್ಲಿ ಯಾವುದೇ ಮಹಿಳಾ ಕೂಲಿಗಾರರು ಇಲ್ಲದೇ ಇರುವುದು ಕಂಡು ಬರುತ್ತದೆ. ಈ ಅಟೆಂಡೆನ್ಸ್ ಲಿಸ್ಟ್ ಅಲ್ಲಿ ನೋಡಿದ್ರೆ ನಿಮಗೆ ರಂಗಮ್ಮ ಏನು ಎಲ್ಲ ಹೆಸರುಗಳು ಸಿಗ್ತದೆ ಹೆಣ್ಮಕ್ಳದು, ಆದ್ರೆ ಫೋಟೋದು ಮಾತ್ರ ಗಂಡು ಮಕ್ಕಳು ಪಂಚೆ ಹಾಕೊಂಡು ನಿಂತಿರ್ತಾರೆ. ಏನಿದ್ರ ಅರ್ಥ ಅಂದ್ರೆ ನಾವು ಏನೋ ಮಹಿಳಾ ಸಬಲೀಕರಣ ಮಾಡ್ತೀವಿ, ನಾವು ಮಹಿಳೆಗಳಿಗೆ ಹಕ್ಕುಗಳನ್ನ ಕೊಡ್ತೀವಿ, ಸಮಪಾಲು ಸಮಭಾವ ಬಾಳ್ವೆ ಅನ್ನೋದನ್ನ ಬಾಯಲ್ಲಿ ಹೇಳ್ತಾರೆ. ಆದ್ರೆ ಯಾರೋ ಸತ್ತೋಗಿರೋನು, ಯಾರೋ ದುಡ್ಡು ನನಗೆ ಕೊಡೋನು ಅಂಥವನ್ನ ಫೋಟೋ ತೆಗೆದು ಹೆಸರು ಹಾಕ್ಬಿಟ್ಟು ನಾವು ದುಡ್ಡನ್ನ ಲಪ್ಟಾಯಿಸ್ಬೇಕು. ಇದು ಅವರ ಮೇಜರ್ ಅಜೆಂಡಾ. 7ನೇದು, ಫೋಟೋದಲ್ಲಿ 18 ವರ್ಷ ತುಂಬದೇ ಇರುವ ಮಕ್ಕಳು ಇರ್ತಾರೆ. ಸೊ ನೋಡಿ, ನಾನು ಇದೆಲ್ಲ ಹೇಳ್ತಾ ಇದ್ದೀನಲ್ಲ, ಇದು ಯಾವುದು ನಾನು ಹೇಳಿರೋದಲ್ಲ ಸ್ವಾಮಿ, ಆಯುಕ್ತಾಲಯ ಹೇಳ್ತಾ ಇರೋದು. ಇಂತಹ ಲೋಪದೋಷಗಳು ಕಂಡು ಬರುತ್ತಿದ್ದಾವೆ PDOಗಳೇ ಅಂತ. ಇದನ್ನ ಸಪೋರ್ಟ್ ಮಾಡಕ್ಕೆ ಇನ್ನೊಬ್ಬ ಕಲಿಯುಗ ಬ್ರಹ್ಮನ್ ಬಂದಿದ್ದಾರೆ. ಯಾರು? PDO ಅಸೋಸಿಯೇಷನ್. ಇವ್ರಿಗೆ ಬೇರೆ ಕೆಲಸ ಇಲ್ಲ. ಯಾವನ ಕರಪ್ಟ್ PDO ಇರ್ತಾನೋ ಅವ್ನು ಹೋಗ್ಬಿಟ್ಟು ಒಂದು 25,000 ರೂಪಾಯಿ ದುಡ್ಡು ಹೊಡೆದ್ಬಿಟ್ರೆ ಅವ್ರ ಲೆಟರ್ ಗೊತ್ತಲ್ಲ, ಸಕ್ಕಲ ಮಾಡಿಸಿರ್ತಾರೆ ಲೆಟರ್ ಹೆಡ್. ಆ ಲೆಟರ್ ಹೆಡ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಇಂಥವ್ರಿಗೆ ಇಂತಹ ಅನ್ಯಾಯ ಆಗಿದೆ, ಸೊ ಹಾಗಾಗಿ ನಾವು ನ್ಯಾಯ ಕೊಡಿಸ್ಬೇಕು. ಏನಂದ್ರಿ? ಒಬ್ಬ ಕರಪ್ಟ್ PDOಗೆ ನೀವು ಸಂಸ್ಥೆ ಮಾಡಿ, ಸಂಘ ಮಾಡಿ, ಆ ಸಂಘದ ಮೂಲಕ ಹೇಳ್ತೀರಿ, ನಿಮಗೆ ನಾಚಿಕೆ ಆಗಲ್ಲ? ಸಂಸ್ಥೆ ಅಂದ್ರೆ ಏನ್ರಿ ಇರೋದು? ನಿಮ್ಮ ಕ್ಷೇಮಾಭಿವೃದ್ಧಿಗೋಸ್ಕರ. ಕರಪ್ಷನ್ ಮಾಡೋವನ್ನೇ ಅವನ್ನ ಬಿಟ್ಬಿಡ್ರಿ, ಕರಪ್ಷನ್ ಮಾಡೋವನ್ನೇ ಅವ್ನು ಅಪೀಲ್ ಹಾಕೊಂಡ್ಬಿಡ್ಲಿ, ಅವ್ನು ಕರಪ್ಷನ್ ಆಗಿದ್ದಾನೆ, ಅವನ ಮೇಲೆ ಪೆನಲ್ಟಿನ ನೀವು ತೆಗೆದಾಕ್ಬಿಡಿ. ನೀವು ಹೇಳೋ ಕ್ಷೇಮಾಭಿವೃದ್ಧಿ? ಇದಕ್ಕೆ ಕ್ಷೇಮಾಭಿವೃದ್ಧಿ ಅಂತ ಅನ್ನಲ್ಲ, ಕಳ್ಳರ ಸಂತೆ ಹಾಗೂ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಕರೀತಾರೆ. ನೀವೆಲ್ಲ ಕ್ರಿಮಿನಲ್ಗಳು ಸೇರಿ ಒಂದು ಕಾನ್ಸ್ಪಿರಸಿ ಮಾಡ್ತಾ ಇದ್ದೀರಿ. ಇನ್ನು 9ನೇ ಪಾಯಿಂಟಿಗೆ ನಾವು ಹೋಗೋಣ. ಕಾಮಗಾರಿಗಳಿಗೆ ಸಂಬಂಧವಿಲ್ಲದೆ ಫೋಟೋ ತೆಗೆಯೋದು. ಚರಂಡಿ ಕಾಮಗಾರಿ ಮಾಡ್ತಿರ್ತಾರೆ, ಕೆರೆ ಮೇಲೆ ನಿಂತಿರ್ತಾರೆ. ಸರಿ, ಕೆರೆ ಮೇಲೆ ಮಾಡ್ತಾ ಇರ್ತಾರೆ, ಕೆರೆ ತುಂಬಿರುತ್ತೆ. ಇದು ನಾವು ಮಾಡುವಂತಹ ಕಾಮಗಾರಿಗಳಿಗೆ ಸಂಬಂಧವಿಲ್ಲದ ಫೋಟೋ. ಖಾಲಿ ಜಾಗದಲ್ಲಿ ಫೋಟೋ ತೆಗಿತಾರೆ. ಕಾಮಗಾರಿ ಆದ್ರೂ ತೆಗೆದ್ರು ಓಲಿ ಸಂತೋಷ. ಖಾಲಿ ಇದು ಕೆರೆನೋ ಏನೋ ಬಾವಿನೋ ತೋರಿಸಿದ್ರೆ ಸಂತೋಷ. ಖಾಲಿ ಜಾಗ ಅವ್ರ ಮನೆ ಮುಂದೆನೋ ಅವರು ರೋಡಲ್ಲೋ ಇದ್ರಲ್ಲಿ ಕಾಮಗಾರಿ ಮಾಡ್ತೀನಿ ಅಂತ ತೆಗಿತಾರೆ. ಅದಕ್ಕೆ ಇತ್ತೀಚೆಗೆ GPS ಮಾಡಿದ್ದಾರೆ ಸರ್ಕಾರ. ಆ GPS ಇವರು ಕ್ರಾಸ್ ಮಾಡಿ ಕೆಲಸ ಮಾಡುವಂತಹ ಕಿರಾತಕರು ನಮ್ಮ PDOಗಳು ಅಥವಾ ಈ MMS ಅನ್ನು ನೋಡ್ಕೊಳ್ಳುವಂತಹವರು, ಇವರೆಲ್ಲರೂ ತುಂಬಾ ದೊಡ್ಡ ಮಟ್ಟಕ್ಕೆ ಮೋಸ, ಅದಕ್ಕೆ ಇದೇ ಇಲ್ಲ, ಮೀನಿಂಗ್ ಇಲ್ದಂಗೆ ಆಗೋಗಿದೆ. ಸೊ 10ನೇ ಪಾಯಿಂಟ್, ಛಾಯಾಚಿತ್ರಗಳನ್ನ ಬ್ಲರ್ ಮಾಡಿ ತೆಗೆಯೋದು. ಫೋಟೋ ತೆಗೆಯುವಾಗ ರಾತ್ರಿ ಸಮಯದಲ್ಲಿ ಖಾಲಿ ಜಾಗದ ಫೋಟೋ ತೆಗೆದು ಕಂಡು ಬಂದಿರುತ್ತದೆ. ಹಾಗೂ ಸದರಿ ಕಾಮಗಾರಿಗಳಿಗೆ ನರೇಗಾ ತಂತ್ರಾಂಶದಲ್ಲಿ ಪಾವತಿಯಾಗಿರುವ ಕೂಲಿ ಮತ್ತು ಸಾಮಗ್ರಿ ವೆಚ್ಚ ಕಾಮಗಾರಿವಾರು ಕೆಳಗಂಡಂತೆ ನಮೂದಿಸಿರುತ್ತದೆ. ಅಂದ್ರೆ ಸ್ವಲ್ಪ ದೊಡ್ಡದಾಯ್ತು. ಮೊದಲು ಛಾಯಾಚಿತ್ರಗಳನ್ನ ಬ್ಲರ್ ಮಾಡ್ತಾರೆ. ಈಗ ರಾಘವೇಂದ್ರ ಅಂದ್ರೆ ಮುಖ ಕಾಣಿಸ್ಬಾರ್ದು, ಏನೋ ಒಂದು ಬಾಡಿ ಒಂದು ಬಟ್ಟೆ ಇರಬೇಕು, ಅದನ್ನೇ ಕಾಪಿ ಪೇಸ್ಟ್ ಇನ್ನೊಂದು ಕಾಮಗಾರಿ ಹಾಕ್ಬೇಕಲ್ಲ ಪಾಪ ಅವರು. ಸೊ ಅದಕ್ಕೋಸ್ಕರ ಅದು ಬ್ಲರ್ ಮಾಡ್ತಾರೆ. 2ನೇದು, ರಾತ್ರಿ ತೆಗಿತಾರೆ. ಸೊ ದಟ್ ಸರ್ ಲೈಟ್ ಇರಲಿಲ್ಲ ಸರ್, ಪಾಪ ಸೂರ್ಯ ಮುಳುಗೋಗ್ಬಿಟ್ಟಿದೆ ಸರ್, ಆಕ್ಚುಲಿ ತೆಗಿಯಂಗಿಲ್ಲ, ತೆಗೆದ್ರು ಬೆಳಗ್ಗೆ ಒಂದ್ಸರಿ ಫೋಟೋ, ರಾತ್ರಿ ಒಂದ್ಸರಿ ಫೋಟೋ ತೆಗಿಬೇಕು. ಆದ್ರೆ ಇವರು ರಾತ್ರಿ ಸಮಯದಲ್ಲಿ ಖಾಲಿ ಜಾಗಕ್ಕೆ ಹೋಗಿ ಫೋಟೋ ತೆಗೆದ್ಬಿಟ್ಟು ಅದು ನೆಕ್ಸ್ಟ್ ನರೇಗಾ ತಂತ್ರಾಂಶ, ನಾನೇನು ಇವಾಗ ವೆಬ್ಸೈಟ್ ತೋರಿಸೋದೆ ಏನು ವಿಡಿಯೋ ಬರ್ತಿತ್ತಲ್ಲ, ಆ ವಿಡಿಯೋದಲ್ಲಿ ಇರುವಂತಹ ಕೂಲಿ, ಎಷ್ಟು ಜನ ಕೂಲಿ, ಎಷ್ಟು ದಿನ ಕೆಲಸ ಮಾಡಿದ್ರು, ಯಾವ ಕಾಮಗಾರಿ ಕೆಲಸ ಮಾಡಿದ್ರು, ಅದು ಮತ್ತೆ ಸಾಮಗ್ರಿ ವೆಚ್ಚ, ಅವತ್ತಿನ ಖರ್ಚು ವೆಚ್ಚಗಳು ಏನಾಗಿತ್ತು, ಅದಕ್ಕೂ ತಾಳೆನೇ ಆಗಲ್ಲ ಅಂತ ಸರ್ಕಾರ ಹೇಳುತ್ತೆ. ಸೊ ಕೊನೆಯದಾಗಿ ಕಾಮಗಾರಿಗಳ ಛಾಯಾಚಿತ್ರಗಳನ್ನ ರಿವೈಸ್ ಆಗಿ ಅಪ್ಲೋಡ್ ಮಾಡುತ್ತಿರುವುದು, ಮತ್ತೆ ಅದನ್ನೇ ಹಾಕಿದ್ದೇ ರುಬ್ಬಿ ದುಡ್ಡು ಮಾಡ್ಬೇಕು ನೋಡ್ರಿ ಸ್ವಾಮಿ. ಸೊ ಇಷ್ಟೆಲ್ಲ ಮಾಡ್ತಿರೋರಿಗೆ ನಾವು ಪಾಠ ಕಲ್ಸನ್ವಾ?
ಇಷ್ಟೆಲ್ಲ ಮಾಡ್ತಿರೋರಿಗೆ ಯಾರೋ ನಿಮ್ಗೆ ಪಾಠ ಹೇಳ್ಕೊಡ್ತಿರ್ಲಿಲ್ಲಲ್ವಾ, ಹೋರಾಟ ಯಾವ ಮಾಡ್ಬೇಕು, ಹೋರಾಟ ಯಾವ ದಿಕ್ಕಿನಲ್ಲಿ ಮಾಡ್ಬೇಕು, ಹೋರಾಟದಲ್ಲಿ ನೀವೇನ್ ಕಲಿಬೇಕು ಅಂತ ಇವತ್ತು ನಾವು ಮುಕ್ತವಾಗಿ ಓಪನ್ ಆಗಿ ವೆಬ್ಸೈಟ್ ಮೂಲಕನೇ ಟೀಚ್ ಮಾಡಿದ್ದೀವಿ. ಹೋಗ್ರಿ ಪ್ರತಿ ಗ್ರಾಮ ಪಂಚಾಯತಿಗೆ ನೀವು ನರೇಗಾ ಕಾಮಗಾರಿಗಳನ್ನ ಚೆಕ್ ಮಾಡಿಸಿ, ನೀವು ಭ್ರಷ್ಟಾಚಾರ ವಿರೋಧವಾಗಿ ನೀವು ಭ್ರಷ್ಟಾಚಾರಿಗಳಾಗಬೇಡಿ. ನೀವು ಇದನ್ನು ಮಿಸ್ಯೂಸ್ ಮಾಡ್ಕೊಂಡು ಭ್ರಷ್ಟಾಚಾರಿ ಆದರೆ ನಿಮ್ಮಷ್ಟು ಹೀನಾಯ ಇನ್ನೊಬ್ಬರಿಲ್ಲ. ಯಾಕೆಂದರೆ ಸಮಾಜವನ್ನು ಪರಿವರ್ತನೆ ಮಾಡುವಂತಹ ಚಿಂತನೆಯಲ್ಲಿ ನಮ್ಮ ವಿಜಯವಾಹಿನಿ ಕಷ್ಟಪಡ್ತಿದೆ ಹಾಗೂ ನಮ್ಮ ಸಂಸ್ಥೆ ಕಷ್ಟಪಡ್ತಾ ಇದೆ. ಸೊ ಆ ಒಂದು ವಿಚಾರವಾಗಿ ಯೂಸ್ ಮಾಡ್ಕೊಳ್ಳಿ. ನೀವು ಭ್ರಷ್ಟಾಚಾರಿಗಳಾದೋದ್ರೆ ಆದರೂ ನಾವು ಬಿಡೋದಿಲ್ಲ, ನಾವು ನಿರಂತರವಾಗಿ ಕಾಡ್ತಾನೆ ಇರ್ತೀವಿ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದನ್ನ ಕರೆಕ್ಷನ್ ಮಾಡೋವರೆಗೂ ನಾವು ಈ ಒಂದು ಹೋರಾಟವನ್ನ ಮಾಡ್ತಾ ಇರ್ತೀವಿ. ಸೊ ಇಷ್ಟು ಲೋಪದೋಷಗಳನ್ನ ನಾವು ಕಂಡಾದ್ಮೇಲೆ ಯಾರಿಗೆ ದೂರು ಕೊಡಬೇಕು? ನಾವು ಏಕಕಾಲದಲ್ಲಿ ಹೋಗ್ಬಿಡ್ತೇವೆ. PDO ಪ್ರಾಬ್ಲಮ್, ಸೆಕ್ರೆಟರಿ ಪ್ರಾಬ್ಲಮ್, ಬರೀ PDO ಮತ್ತೆ ಸೆಕ್ರೆಟರಿನೇ ತುಂಬಿರಲ್ಲ. ಆಮೇಲೆ ನಾವು ಡೈರೆಕ್ಟ್ ಆಗಿ ಹೋಗಿ ZPCO ಕಂಪ್ಲೇಂಟ್ ಕೊಡ್ತೀವಿ, ಅಥವಾ ZPCO ಕೊಟ್ಟರೆ ಬೆಟರ್. ನಾವು DC ಕೊಡ್ತೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತೀವಿ, ಆಯುಕ್ತಾಲಯಕ್ಕೆ ಬಂದು ಕೊಡ್ತೀವಿ. ಅದೆಲ್ಲ ಇಂಪಾರ್ಟೆಂಟ್. ಯಾರ್ಯಾರು ಇದರಲ್ಲಿ ಹಣವನ್ನು ತಿಂದಿದ್ದಾರೆ, ಯಾರ್ಯಾರು ಭ್ರಷ್ಟ ಅಧಿಕಾರಿಗಳು, ಇದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿ. ಸೊ ಈ ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ ನಮ್ಮ ಜಿಲ್ಲೆಗೆ ಜಿಲ್ಲಾ ಸಮನ್ವಯ ಕಾರ್ಯಕ್ರಮ ಅಧಿಕಾರಿ ಅಂತ ಇರ್ತಾರೆ. ಅವ್ರು ಬೇರೆ ಯಾರು ಅಲ್ಲ, ZPCO. ZP ಆಫೀಸಲ್ಲಿ, ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಹೋದ್ರೆ ZPCO ಸಿಗ್ತಾರೆ, ಅವರಿಗೆ ದೂರು ಕೊಡಬಹುದು. ಆದರೆ ಮೋಸ್ಟ್ ಆಫ್ ದ ಕೇಸಸ್ ಅನ್ನ ಅವ್ರು ನೋಡೋದಿಲ್ಲ, EO ಹತ್ರನೇ ಕಳಿಸ್ತಾರೆ. ಆದರೆ ಅದಕ್ಕಿಂತ ಮುಂಚೆಗೆ ಅದು ಕೆಳಗೊಂದು DS ಅಂತ ಕುಂತಿರ್ತಾರೆ, ಯಾರು ನೋಡಲ್ ಅಧಿಕಾರಿಗಳು. ಈ ಒಂದು ಕಾರ್ಯಕ್ರಮಕ್ಕೆ ನೋಡಲ್ ಅಧಿಕಾರಿ ಹಾಗೂ ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತಿ ಅಂದ್ರೆ ಡೆಪ್ಟಿ ಸೆಕ್ರೆಟರಿ, ಅವರು ಮೇಜರ್ ರೆಸ್ಪಾನ್ಸಿಬಿಲಿಟಿ ಈ ಕಾರ್ಯಕ್ರಮಕ್ಕೆ. ನೋಡಲ್ ಅಧಿಕಾರಿ ಇವರೇ. ನಾವು ZPCO ಒಂದು ನಿರ್ವಹಣೆ ಮಾಡ್ತಾರೆ, ಆದ್ರೆ ಎಲ್ಲವನ್ನ ತಂದೆ ಯಾರು ಈ ಕಾರ್ಯಕ್ರಮಕ್ಕೆ? ತಂದೆ DS. ಆ ತಂದೆ ಕೆಳಗೆ ಇನ್ನೊಬ್ಬ ಇರ್ತಾನೆ, ಕಳ್ಳ ಮಗ. ಆ ಮಗನೇ ತಾಲೂಕು ಕಾರ್ಯಕ್ರಮ ಅಧಿಕಾರಿ ಅಲಿಯಾಸ್ EO. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ತುಂಬಾ ನೋವಿಂದ ಹೇಳ್ತಿದ್ದೀನಿ. ಯಾವ ಪಂಚಾಯತ್ ಇಲ್ಲಾದ್ರೂ ತಗೊಳ್ಳಿ, ಯಾವ ತಾಲೂಕಾಲಾದ್ರೂ ತಗೊಳ್ಳಿ, ಭ್ರಷ್ಟಾಚಾರ ಮಾಡೋರೆ. ಅದಕ್ಕೆ ನಾನು ಕಳ್ಳನ ಮಕ್ಕಳು ಅಂತ ಅಂತಿರೋದು. ಸೊ ಹಾಗಾಗಿ ಯಾರು ಮಾಡಿಲ್ಲ ನೋಡಿ, ತಾಲೂಕಲ್ಲಿ EOಗಳು ತುಂಬಾ ನೀಟ್ ಅಂಡ್ ಸ್ವೀಟ್. ಅವ್ರ ಕಾಲಿಗೆ ನಾನು ಬಿದ್ದು ಸಾರಿ ಕೇಳ್ಬೋದು. ಯಾಕಂದ್ರೆ ನನಗೆ ಕಾನ್ಫಿಡೆಂಟ್ ಇದೆ ಯಾರು ಅಂತಹ ಗಂಡಸಿಲ್ಲ ಅಂತ, ವೆರಿ ಕ್ಲಿಯರ್. ಸೊ ಈ ತಾಲೂಕು ಪಂಚಾಯಿತಿಯಲ್ಲಿ EO ಏನಿದಾರಲ್ಲ, EO ಕೆಳಗೆ ಇನ್ನೊಬ್ರು ಇರ್ತಾರೆ, AD ಅಂತ. ಅಂದ್ರೆ ಆ ADಯ ಕೆಲಸ 100% ರಿವ್ಯೂ ಮಾಡ್ಬೇಕು. ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಪ್ರತಿಯೊಂದು ಕಾಮಗಾರಿಗಳನ್ನ, ಪ್ರತಿಯೊಂದು ಫೈಲನ್ನ ರಿವ್ಯೂ ಮಾಡಬೇಕು, ಅದನ್ನು ನೋಡಬೇಕು, ಪರಿಶೀಲನೆ ಮಾಡಬೇಕು. ಇವರಿಗೆ ಸಹಾಯಕ ನಿರ್ದೇಶಕರು ಅಂತ ಒಂದು ಸ್ಥಾನ ಬೇರೆ ಕೊಟ್ಟಿದ್ದಾರೆ. ಆದರೆ ಈ ಅಪ್ಪನ ಲೋಪದೋಷದಿಂದನೇ ಇವತ್ತು ಎಂಟೈರ್ ತಾಲೂಕು ಪಂಚಾಯಿತಿ ಹಾಳಾಗ್ತಿರೋದು. ಸೊ ಹಾಗೂ ಅವರ ಕೆಳಗೆ ಬರುವಂತವರೇ PDO. ಸೊ ಈ PDOಗಳು ಅದ್ರ ಕೆಳಗೆ ಇನ್ನೂ ಎಂಪ್ಲಾಯೀಸ್ಗಳಿದ್ದಾರೆ, ಅವರು ಕಾಂಟ್ರಾಕ್ಟರ್ ಎಂಪ್ಲಾಯೀಸ್ಗಳಿದ್ದಾರೆ. ಇವ್ರು ಏನೇ ಕ್ರಮಗಳು ಮಾಡಿದ್ರೆ, ಇವ್ರು ಸಿಕ್ಕಾಕೊಂಡ್ರೆ ಫಸ್ಟ್ ಅವ್ರ ಮೇಲೆ ತಬ್ಬಿಡ್ತಾರೆ. ಏನಂತ? ಸರ್ ನಮ್ದಲ್ಲ ಸರ್ ಅದು ಕೆಲಸ, ಆ ಕಾಂಟ್ರಾಕ್ಟ್ ಅಲ್ಲಿ ನಾವು ಇಬ್ಬರನ್ನ ಹಾಕೊಂಡಿದೀವಿ ಸರ್, ಆ ಕಾಂಟ್ರಾಕ್ಟ್ ಅಲ್ಲಿ ಹಾಕೊಂಡಿರೋದೇ ಸಮಸ್ಯೆ, ಆ ಕಾಂಟ್ರಾಕ್ಟರ್ ಅವರೇ ಹೋಗಿ ಫೋಟೋ ತೆಗೆಯೋದು, GPS ತೆಗೆಯೋದು. ಸೊ ಹಾಗಾಗಿ ಈ ಒಂದು ಸಮಸ್ಯೆ ಆಗೋಗಿದೆ, ಭ್ರಷ್ಟಾಚಾರ ಆಗೋಗಿದೆ ಅಂತ ಇವರೆಲ್ಲ ಕತ್ತೆ ಕಾಯ್ತಾ ಇರ್ತಾರೆ. ರಿವ್ಯೂ ಮಾಡ್ದಂಗೆ, ಪರಿಶೀಲನೆ ಮಾಡ್ದಂಗೆ, ಕಾಮಗಾರಿ ಎಲ್ಲಾಗ್ತಾ ಇದೆ, ಹೋಗಿ ಫೋಟೋ ತೆಗಿಸ್ಬೇಕು, ಫೋಟೋ ನೋಡಬೇಕು, ಇದೆಲ್ಲ ಅವ್ರಿಗೇನು ಬೇಕಿಲ್ಲ. ಅದೇನಾನ ಒಂದು FIR ಆಯಿತು ಅಥವಾ ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಬಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಡೋದು, ಆ ಕೆಳವರ್ಗದ ಎಂಪ್ಲಾಯಿಗಳನ್ನ ಸಸ್ಪೆಂಡ್ ಮಾಡ್ಬಿಡೋಣ, ಟ್ರಾನ್ಸ್ಫರ್ ಮಾಡಿ. ಇದು ಇನ್ಕ್ಲೂಡಿಂಗ್ ZPCO ಮತ್ತೆ DS ಈ ಒಂದು ಅಭ್ಯಾಸವನ್ನ ಇಟ್ಕೊಂಡಿದ್ದಾರೆ. ಸೊ ಇನ್ನು ಮುಂದೆ ಇಟ್ಕೊಳ್ಳಿ, ನೋಡೋಣ ನಾವೇನ್ ಮಾಡ್ತೀವಿ ಅಂತ. ಸೊ ಇಷ್ಟು ವಿಚಾರಗಳು. ಧನ್ಯವಾದ.